ಈ ಜಗತ್ತಿನಲ್ಲಿ ಎರಡು ವಿಧದ ಜನರಿರುತ್ತಾರೆ. ಒಬ್ಬರು ಸಮಸ್ಯೆಗಳನ್ನು ಸೃಷ್ಟಿಸುವವರು, ಮತ್ತೊಬ್ಬರು ಪರಿಹಾರಗಳನ್ನು ಕಂಡುಹಿಡಿಯುವವರು. ಆಶ್ಚರ್ಯಕರವಾಗಿ ಜೀವನದಲ್ಲಿ ನಿಜವಾಗಿ ಮುಂದೆ ಹೋಗುವವರು ಪರಿಹಾರಗಳನ್ನು ಕಂಡುಹಿಡಿಯುವವರೇ. ನಮ್ಮ ಜೀವನದಲ್ಲಿ ನಾವು ಹಲವಾರು ಜನರನ್ನು ನೋಡುತ್ತೇವೆ, ಸಮಸ್ಯೆಗಳ ಬಗ್ಗೆ ಮಾತ್ರ ಮಾತನಾಡುವವರನ್ನು. ಅವರು ದೂರು ಕೊಡುತ್ತಾರೆ, ಇತರರ ತಪ್ಪುಗಳನ್ನು ತೋರಿಸುತ್ತಾರೆ. ಕೆಲವೊಮ್ಮೆ ದೊಡ್ಡ ಗುಂಪಿನ ಮುಂದೆ ಇತರರನ್ನು ಕೆಳಗಿಳಿಸಿ ತಾವು ದೊಡ್ಡವರಂತೆ ಕಾಣಲು ಪ್ರಯತ್ನಿಸುತ್ತಾರೆ. ಒಂದು ಕ್ಷಣಕ್ಕೆ ಅವರಿಗೆ ಗಮನ ಸಿಗಬಹುದು, ಆದರೆ ಆ ಗಮನ ಹೆಚ್ಚು ಕಾಲ ಉಳಿಯುವುದಿಲ್ಲ. ಕೊನೆಗೆ ಜನರು ಸಮಸ್ಯೆಗಳನ್ನು ಹೇಳಿದವರನ್ನು ನೆನಪಿಸಿಕೊಳ್ಳುವುದಿಲ್ಲ. ಜನರು ನೆನಪಿಸಿಕೊಳ್ಳುವುದು ಪರಿಹಾರ ನೀಡಿದವರನ್ನು. ಇದನ್ನು ಸರಿಪಡಿಸೋಣ, ಇದಕ್ಕೊಂದು ಮಾರ್ಗ ಹುಡುಕೋಣ, ಇದನ್ನು ಹೇಗೆ ಉತ್ತಮವಾಗಿ ಮಾಡಬಹುದು ಎಂದು ಹೇಳುವವರು ಎಲ್ಲೆಡೆ ಗೌರವ ಪಡೆಯುತ್ತಾರೆ. ಪರಿಹಾರಗಳನ್ನು ನೀಡುವುದು ಕೇವಲ ಕೆಲಸದ ಸಮಸ್ಯೆಗಳನ್ನು ಪರಿಹರಿಸುವುದಲ್ಲ, ಅದು ಒಬ್ಬರನ್ನು ಮನಸ್ಸಾಗಿ ಧೈರ್ಯಪಡಿಸುವುದೂ ಆಗಬಹುದು, ಒಬ್ಬರಿಗೆ ಸ್ಪಷ್ಟತೆ ನೀಡುವುದೂ ಆಗಬಹುದು. ಕೆಲವೊಮ್ಮೆ ಒಂದು ಸಣ್ಣ ಸಲಹೆ ಒಬ್ಬರ ಜೀವನವೇ ಬದಲಾಯಿಸಬಹುದು. ಒಂದು ಹಳೆಯ ಮಾತಿದೆ, ಇತರರನ್ನು ಕೆಳಗಿಳಿಸಿ ತಾವು ಮೇಲಕ್ಕೆ ಏರಲು ಪ್ರಯತ್ನಿಸುವವರು ಒಂದು ಮಟ್ಟದವರೆಗೆ ಮಾತ್ರ ಹೋಗಬಹುದು, ಏಕೆಂದರೆ ಇತರರನ್ನು ಕೆಳಗೆಳೆಯುವವರು ಸದಾ ಅವರ ಕೆಳಗೇ ಇರುತ್ತಾರೆ. ಆದರೆ ಇತರರನ್ನು ಮೇಲಕ್ಕೆ ಎತ್ತುವವರು ಜೀವನದಲ್ಲಿ ಹೆಚ್ಚು ಎತ್ತರಕ್ಕೆ ಏರುತ್ತಾರೆ. ಆದ್ದರಿಂದ ಜೀವನದಲ್ಲಿ ಒಂದು ಸರಳ ನಿಯಮವನ್ನು ನೆನಪಿಡಿ: ಸಮಸ್ಯೆ ಸೃಷ್ಟಿಸುವವನಾಗಬೇಡಿ, ಪರಿಹಾರ ನೀಡುವವನಾಗಿರಿ. ಪರಿಹಾರಗಳು ಆತ್ಮವಿಶ್ವಾಸವನ್ನು ಕೊಡುತ್ತವೆ, ಪರಿಹಾರಗಳು ಗೌರವವನ್ನು ಕೊಡುತ್ತವೆ, ಪರಿಹಾರಗಳು ಜೀವನದಲ್ಲಿ ಬೆಳವಣಿಗೆಯನ್ನು ತರುತ್ತವೆ. ಸಮಸ್ಯೆಯಲ್ಲ, ಪರಿಹಾರವಾಗಿರಿ. ಇಂತಹ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.